2 ವರ್ಷಗಳಲ್ಲಿ ಜನತೆಗೆ ಹೇಗೆ ಮೋಸ ಮಾಡಬಹುದು ಅಂಥೇಳಿ ತೋರಿಸಿಕೊಟ್ಟಿರುವಂಥ ಕಾಂಗ್ರೆಸ್ಸಿನ ಸರ್ಕಾರ. ಬಡ ಜನರ ಜೇಬಿಗೆ ಹೇಗೆ ಕತ್ತರಿಯನ್ನು ಹಾಕ್ಬೋದು ಅಂಥೇಳಿ ಹೇಳಿಕೊಟ್ಟಂತಹ ಕಾಂಗ್ರೆಸ್ಸಿನ ಸರ್ಕಾರ. ಮತ್ತು ಇರುವಂಥ ಹಣವನ್ನು ಹೇಗೆ ದೋಚಬಹುದು, ಸರ್ಕಾರದಲ್ಲಿ ಖಜಾನೆಯಲ್ಲಿರುವಂಥ ಹಣವನ್ನು ಹೇಗೆ ದೋಚಬಹುದು ಅಂಥೇಳಿ ಜನತೆಗೆ ತಿಳಿಸಿಕೊಟ್ಟಂಥ ಸರ್ಕಾರ. ಭಂಡತನದ ಸರ್ಕಾರ. ಸೊ ಈ ಸರ್ಕಾರದ ಬಗ್ಗೆ ಜನ ಇವತ್ತು ಇಷ್ಟೊಂದು ತೀಕ್ಷ್ಣವಾದಂಥ ಒಂದು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದಂಥ ರೀತಿಯಲ್ಲಿ ಹೋರಾಟವನ್ನು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ಜನತೆಗೆ ಶಾಪವಾಗಿ ಪರಿಣಮಿಸಿರುವಂಥ ಈ ಒಂದು ಕಾಂಗ್ರೆಸ್ಸಿನ ಸರ್ಕಾರ 2 ವರ್ಷದ ಸಾಧನೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದೇ ಒಂದು ಮಾತು ಹೇಳಿ ನಾನು ಉಳಿದಂಥ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ರಾಜ್ಯದ ಅಭಿವೃದ್ಧಿಗೆ ಹಣ ಬೇಕು ಅಂತ ಹೇಳಿ ಶಾಸಕರುಗಳು ಕೇಳಿದಾಗ ಹಣ ಇಲ್ಲ ಅನ್ನೋಂಥದ್ದು ಒಂದು ಭಾಗ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂಗತಿ. ಇನ್ನೊಂದು ಸಂಗತಿ ಹೇಳಿದ್ರು, ನಿಮ್ಮ ಕ್ಷೇತ್ರದಲ್ಲಿ 8 ಜನ ಇದ್ದಾರೆ, ಇಂಟು 2,000 ಮಾಡು, ಅಷ್ಟು ಹಣವನ್ನು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ ಅಂತ ಮಾತನ್ನು ಹೇಳುತ್ತಾರೆ. ಇದೊಂದು ಭಂಡತನದ ಪರಮಾವಧಿಯ ರೀತಿಯೊಳಗಡೆ ನಡ್ಕೊಳ್ಳುವಂಥ ನಡವಳಿಕೆ ಇದೆಯಲ್ಲ, ಇದು ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂಥದ್ದಲ್ಲ ಅಂಥೇಳಿ ಅವತ್ತು ಹೇಳಿದ್ದೇವೆ, ಇವತ್ತು ಕೂಡ ಅದನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದ್ದೇವೆ. ಪಂಚ ಗ್ಯಾರಂಟಿ ಅಂತ ಹೇಳಿ ಅಭಿವೃದ್ಧಿ ಶೂನ್ಯವಾದಂಥ ರಾಜ್ಯವನ್ನಾಗಿ ಮಾಡಿರುವಂಥದ್ದು ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರ. ₹2,000 ಕೊಟ್ಟಿರೋದು ಅಭಿವೃದ್ಧಿ ಅಂತೇಳಿ ಕರೆದಿರುವಂಥ ಈ ಕಾಂಗ್ರೆಸ್ಸಿನ ಸರ್ಕಾರದ ನೀತಿಗೆ ಏನು ಹೇಳಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ. ಸದನದ ಒಳಗಡೆ ಚರ್ಚೆ ಮಾಡ್ತೇವೆ, ಮಾಡಬಾರದನ್ನು ಮಾಡ್ತಾ ಇದ್ದೀರಿ, ಮಾಡಬೇಡಿ ಅಂತ ಹೇಳಿದ್ರೆ ನಮಗೆ ಜನ ಬಹುಮತ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಮಾಡೇ ತೀರ್ತೇವೆ ಅಂತ ಹೇಳಿ ಹೇಳ್ತಾರೆ. ಬಿಲ್ ಪಾಸ್ ಮಾಡ್ತಾರೆ, ಜನ ವಿರೋಧಿ ಬಿಲ್ಗಳನ್ನು ಮಂಡನೆ ಮಾಡ್ತಾರೆ. ಅದರ ವಿರುದ್ಧ ಮಾತಾಡಿದ್ರೆ, ಅದರ ವಿರುದ್ಧ ಹೋರಾಟಗಳನ್ನು ಮಾಡಿದ್ರೆ ನೀನು ಎಷ್ಟೊತ್ತು ಬೇಕಾದ್ರೂ ಬಂಬಳ ಹುಡುಕೋ, ಎಷ್ಟೊತ್ತು ಬೇಕಾದ್ರೂ ಧರಣಿಯನ್ನು ಮಾಡು, ಆದರೆ ಆ ಬಿಲ್ಲಿನ ಬಗ್ಗೆ ಒಂದೇ ಒಂದು ಅಕ್ಷರ ಬದಲಾವಣೆ ಮಾಡೋದಿಲ್ಲ ಅಂತ ದುರಹಂಕಾರದ ನಡವಳಿಕೆ ಕಾಂಗ್ರೆಸ್ ಸರ್ಕಾರದ ನೀತಿ ಆಗಿರುವಂಥದ್ದು. ಸಭಾಧ್ಯಕ್ಷರಿಗೂ ಕೂಡ ಇದು ಸರಿಯಲ್ಲ ಅಂತ ಅನಿಸಿದ್ರು, ಬಹುಮತಕ್ಕೆ ಅವರು ಒಳಪಡಬೇಕಾಗತ್ತೆ. ಹಾಗಾಗಿ ಆ ಒಂದು ಬಿಲ್ಲನ್ನು ಪಾಸ್ ಮಾಡುವಂಥ ಒಂದು ವ್ಯವಸ್ಥೆಗೆ ಅವ್ರು ಮುಂದಕ್ಕೆ ಹೋಗ್ತಾರೆ. ಸಭಾಧ್ಯಕ್ಷರಿಗೆ ನಾವು ಮನವರಿಕೆ ಮಾಡಿಕೊಡ್ತೇವೆ ಇದು ಸರಿ ಇಲ್ಲ ಅಂತ ಹೇಳಿ, ಆದರೆ ಅವ್ರು ಮತಕ್ಕೆ ಹಾಕ್ತಾರೆ, ಬಹುಮತದ ಪರಿಣಾಮ ಅವ್ರು ಗೆಲ್ತಾರೆ, ಜನವಿರೋಧಿ ಬಿಲ್ ಪಾಸ್ ಆಗಿಬಿಡುತ್ತೆ. ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ಒಂದು ವ್ಯವಸ್ಥೆ ಅನ್ನೋಂಥ ರೀತಿಯೊಳಗಡೆ ಅವರು ಮಾತಾಡ್ತಾರೆ. ಆದರೆ ನಿದರ್ಶನಗಳಿದೆ ನಮ್ಮ ಅಧಿವೇಶನಗಳಲ್ಲಿ, ಅದನ್ನು ಮರೆತು ಬಿಟ್ಟಿದ್ದಾರೆ ಇವತ್ತಿನ ಕಾಂಗ್ರೆಸ್ಸಿನವರು. ರಾಚಯ್ಯನವರು ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಬಿಲ್ಲನ್ನು ತಂದಾಗ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಈ ಬಿಲ್ಲಿಂದ ಅಂಥೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಹೋರಾಟವನ್ನು ಮಾಡಿದಾಗ ಆ ಬಿಲ್ಲನ್ನು ವಾಪಸ್ ತಗೊಳ್ಳೋಂಥ ಉದಾಹರಣೆ ಇದೆ. ಯಡಿಯೂರಪ್ಪನವ್ರು ಇದ್ದಿದ್ದು ಎಷ್ಟು ಜನ? ಒಬ್ಬರೇ. ವಿಧಾನಸಭೆ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಇದ್ದಿದ್ದು ಎಷ್ಟು? ಒಬ್ಬರೇ. ಇಡೀ ಬಹುಮತದ ಸರ್ಕಾರ ಆ ಒಂದು ಬಿಲ್ಲನ್ನು ವಾಪಸ್ ತಗೊಳುತ್ತೆ. ಇದು ರೈತ ವಿರೋಧಿ ಇದೆ ಅಂಥೇಳಿ, ಜನ ವಿರೋಧಿ ಇದೆ ಅಂಥೇಳಿ. ಈಗ ಯಾಕೆ ಈ ರೀತಿ ದುರಹಂಕಾರದ ಮಾತುಗಳನ್ನು ಸಭೆಗಳಲ್ಲಿ ಆಡ್ತಾ, ಬಹುಮತ ಇದೆ ಅಂಥೇಳಿ
ಈ ರೀತಿಯ ವರ್ತನೆ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇಡೀ ನಾಗರಿಕರ ಮುಂದೆ ಇದನ್ನು ತಗೊಂಡು ನಾವು ಮುಂದಕ್ಕೆ ಹೋಗೋರಿದ್ದೇವೆ. ಹಾಗಾಗಿ ನಾವು ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ಸಿನ 2 ವರ್ಷದ ಆಡಳಿತದ ಅವಧಿ ಏನಿದೆ, ಈ ಅವಧಿ ಒಳಗಡೆ ನಡೆದಿರುವಂಥ ಅನೇಕ ಸಂಗತಿಗಳೇನಿದೆ, ಅದನ್ನು ಹಿಡ್ಕೊಂಡು ಇವತ್ತು ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದೆ. 12 ಗಂಟೆಗೆ ಇವತ್ತು ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡುವಂಥ ಕೆಲಸನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆ ಕಾರಣಕ್ಕೋಸ್ಕರ ನಾವು ಒಟ್ಟಿಗೆ ಸೇರಿರುವಂಥದ್ದು. ಅನೇಕ ಸಂಗತಿಗಳಿದೆ. ಮೂಢ ಹಗರಣ, ವಾಲ್ಮೀಕಿ ಹಗರಣ, ರೈತರಿಗಾದಂಥ ಮೋಸಗಳು, ಬಾಣಂತಿಯರ ಸಾವುಗಳು, ವಕ್ಫಿನ ಮೂಲಕ ಭೂಗಳ್ಳತನ, ಹಾಲಿನ ದರ ಏರಿಕೆ, 60% ಕಮಿಷನ್ ಸರ್ಕಾರ ಅಂತೇಳಿ ನಾವು ಹೇಳಲಿಲ್ಲ, ಭಾರತೀಯ ಜನತಾ ಪಾರ್ಟಿ ಹೇಳಲಿಲ್ಲ. ಇಷ್ಟೊಂದು ಭ್ರಷ್ಟಾಚಾರ ನಡೀತಿದೆ ರಾಜ್ಯ ಸರ್ಕಾರದಲ್ಲಿ ಅಂಥೇಳಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷಗಳು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ. ದಾಖಲೆ ಕೊಡಿ ಅಂತಾರೆ, ದಾಖಲೆ ಸಮೇತ ಅವರಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆದರೆ ಅವ್ರ ಬಗ್ಗೆ ಕ್ರಮ ಆಗೋದಿಲ್ಲ. ದಲಿತರ ಹಣ ಲೂಟಿ ಮಾಡ್ತಾ ಇದ್ದಾರೆ ರೀ, ಲೂಟಿ ಹಂತ ಹಂತವಾಗಿ ಬಿಡಿಸಿ ಇಟ್ಟು ನಾವು ವಿಧಾನಸಭೆ ಅಧಿವೇಶನದಲ್ಲಿ ನಾವು ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ನಡೀತು. ಇಷ್ಟು ಅಸಹ್ಯಕರವಾಗಿರುವಂಥ ಒಂದು ರಾಜ್ಯ ಸರ್ಕಾರದ ನಡವಳಿಕೆ. ಹನಿ ಟ್ರ್ಯಾಪಿಗೆ ಸಂಬಂಧಪಟ್ಟಂತೆ ಒಬ್ಬ ಮಂತ್ರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧವಾಗಿ 2 ಮಂತ್ರಿಗಳು ಅಲ್ಲೇ ಹೇಳ್ತಾರೆ ಹೌಸಲ್ಲಿ ನನಗೆ ಅನ್ಯಾಯ ಆಗಿದೆ ಅಂಥೇಳಿ. ಅವರಿಗೆ ನ್ಯಾಯ ಕೊಡೋದ್ರ ಬದಲಾಗಿ ಯಾರು ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ ಅವರಿಗೆ ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾರು ಅದರ ವಿರುದ್ಧ ಧ್ವನಿಯನ್ನು ಎತ್ತಿದ್ರು 18 ಜನ ಶಾಸಕರು ಅವರನ್ನು ಸಸ್ಪೆಂಡ್ ಮಾಡ್ತಾರೆ. ಇದು ಕಾಂಗ್ರೆಸ್ಸಿನ ದುರಾಡಳಿತದ ಒಂದು ಕೈಗನ್ನಡಿ ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ 2 ವರ್ಷಗಳಲ್ಲಿ ತಾವು ಮಾಡಿರುವಂಥ ತೊಗಲಕ್ ದರ್ಬಾರ್ ಏನಿದೆ, ತೊಗಲಕ್ ನೀತಿ ಏನಿದೆ, ಇದರ ವಿರುದ್ಧವಾಗಿ ಚಾರ್ಜ್ ಶೀಟನ್ನು ನಾವಿವತ್ತು ಫೈಲ್ ಮಾಡ್ತಾ ಇದ್ದೇವೆ. ನಾಗರಿಕರ ಮುಂದೆ ಇದನ್ನು ತಗೊಂಡು ಹೋಗ್ತಾ ಇದ್ದೇವೆ. ಈ ರೀತಿಯ ಚಾರ್ಜ್ ಶೀಟ್ ಬಿಡುಗಡೆ ಕಾರ್ಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಅನೇಕ ಸಂಗತಿಗಳು ಇದರೊಳಗಡೆ ಇದೆ, ನಿಮಗೆ ತಲುಪಿಸುವಂಥ ಕೆಲಸ ನಾವು ಮಾಡೋದಿದ್ದೇವೆ. ಭಾಳ ಇನ್ ಡೀಟೇಲ್ ಹೋಗೋದಿಲ್ಲ, ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಹೇಳ್ಬೋದು. ರಾಜ್ಯ ಸರ್ಕಾರದ ದುರಾಡಳಿತದ ವ್ಯವಸ್ಥೆ ಗಂಟೆಗಟ್ಟಲೆ ಹೇಳೋಕ್ಕೆ ಅವಕಾಶಗಳಿದೆ ನಮಗೆ. ಆದರೆ ಈ ರೀತಿ ಅಧಿಕಾರ 2 ವರ್ಷ ನಡೆಸಿ ಇವತ್ತು ಅದರ ದೊಡ್ಡದಾದಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ತಾವು ನಿನ್ನೆ. ಎಲ್ಲವನ್ನು ಮರೆಮಾಚಬೇಕು ಅನ್ನೋದು ಒಂದೇ ಕಾರಣಕ್ಕೋಸ್ಕರ, ಈ ದುರಾಡಳಿತವನ್ನು ಮರೆಮಾಚಬೇಕು ಅಂಥೇಳಿ 1,00,000 ಕುಟುಂಬಗಳಿಗೆ ಸೂರು ಕೊಡ್ತಾ ಇದ್ದೇವೆ, ಹಕ್ಕುಪತ್ರ ಕೊಡ್ತಾ ಇದ್ದಾರೆ ಅಂತ ಮಾತನ್ನು ಹೆಚ್ಚು ಮಾತಾಡೋದ್ರ ಮೂಲಕ ಇವತ್ತು ಇದೆಲ್ಲದನ್ನು ಕೂಡ ಮುಚ್ಚಾಕುವಂಥ ಕೆಲಸವನ್ನು ಮಾಡಿದ್ದಾರೆ. 2 ವರ್ಷದ ಸಾಧನೆ ಯಾವುದಪ್ಪ ಇವ್ರದ್ದು ಅಂತ ಹೇಳಿದ್ರೆ, ಹುಟ್ಟಿನಿಂದ ಸಾವಿನವರೆಗೆ ಜನತೆ ಮೇಲೆ ಹೇರಿದಂತಹ ಹೆಚ್ಚುವರಿ ತೆರಿಗೆಗಳೇನಿದೆ ಅದು ಇವತ್ತು ಜನ ನೋಡಿದ್ದಾರೆ, ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ನಾಗರಿಕರು, ಯಾಕೆಂದರೆ ಒಂದು ಡೆತ್ ಸರ್ಟಿಫಿಕೇಟ್ ಫ್ರೀ ಕೊಡೋಕ್ಕಾಗದಿರೋ ಅಂತ ಸರ್ಕಾರ ಆಗಿಬಿಟ್ರೆ ನೀವು 2,000 ರೂಪಾಯಿ ಕೊಟ್ಟಿದ್ದು ಉಪಯೋಗ ಏನು? ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್. ನಾವು ಕುಡಿಯೋ ನೀರನ್ನು ಶಿವಮೊಗ್ಗದೊಳಗೆ ಉಚಿತವಾಗಿ ಕೊಡಬೇಕಂತ ಯೋಚನೆ ಮಾಡಿದಂಥ ನಗರಸಭೆಯೂ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಇದೆ, ಸಿದ್ದರಾಮಯ್ಯರ ಅಧ್ಯಕ್ಷರಾದಾಗ. ಆದರೆ ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟನ್ನು ಫ್ರೀಯಾಗಿ ಕೊಡೋಕ್ಕೆ ಯೋಚನೆ ಮಾಡದೇ ಇರುವಂಥ ರಾಜ್ಯದ ಸರ್ಕಾರ ಅದನ್ನು ಜಾಸ್ತಿ ಮಾಡಿ ಹಗಲು ದರೋಡೆಗೆ ಕೈ ಹಾಕಿರುವಂಥದ್ದು ಇದು ಅಕ್ಷಮ್ಯ ಅಂಥೇಳಿ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಚಾರ್ಜ್ ಶೀಟನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. ನಾವೆಲ್ಲ ಪ್ರಮುಖರು ಒಟ್ಟಿಗೆ ಸೇರಿದ್ದೇವೆ. ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಈ ಒಂದು ಶಾಪವಾದ ವಸೂಲಿ ಸರ್ಕಾರ
ಕರ್ನಾಟಕದ ಜನರ ಕನ್ನಡಿಗರ ಪಾಲಿಗೆ ಶಾಪವಾಗಿರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇದೊಂದು ಶಾಪದ ಸರ್ಕಾರ, ವಸೂಲಿ ಸರ್ಕಾರ ಅಂಥೇಳಿ ನಾವು ಚಾರ್ಜ್ ಶೀಟನ್ನು ಇವತ್ತಿನ ದಿವಸ ಫೈಲ್ ಮಾಡ್ತಾ ಇದ್ದೇವೆ. ಜನ ಇದ್ರ ಬಗ್ಗೆ ತೀರ್ಮಾನವನ್ನು ಕೊಡೋರಿದ್ದಾರೆ ಅನ್ನೋಂಥ ಸಂಗತಿಯನ್ನು ಹೇಳ್ತಾ ಈ ಚಾರ್ಜ್ ಶೀಟನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಹೇಳಿದಲ್ಲ, ಹುಚ್ಚು ದರ್ಬಾರ್ ಇದು ಅಂತೇಳಿ ಎಲ್ಲವನ್ನೂ ಮಾಡಿದ್ದಾರೆ. ಒಂದು ಮಾತನ್ನು ಹೇಳಿದ್ರು ಅವರು, ಸಾಮಾನ್ಯವಾಗಿರುವಂಥದ್ದು ನಮ್ಮ ಈ ಹಿಂದೆ ಯಾರ್ಯಾರು ಅಧ್ಯಕ್ಷಗಳಾಗಿದ್ದರು, ಸಭಾಧ್ಯಕ್ಷರಾಗಿ, ಅವರೆಲ್ಲರೂ ಕೂಡ ಹೇಳಿದ್ರು ನೀವು ಮಾಡಿದ್ರೆ ಸರಿ ಇಲ್ಲ, ಈ ಥರ ಮಾಡಬಾರ್ದು ಅಂತೇಳಿ. ಯಾರ ಮಾತನ್ನು ಕೇಳದೇ ಇರೋಂಥ ಸ್ಥಿತಿಯಲ್ಲಿದೆ ಸರ್ಕಾರಗಳು. ಯಾಕೆಂದರೆ ಸಭಾಧ್ಯಕ್ಷರನ್ನ ದುರುಪಯೋಗಪಡಿಸ್ಕೊಂಡು ಇವತ್ತು ರಾಜ್ಯಭಾರ ಮಾಡ್ತಾ ಇರುವಂಥದ್ದು. ಅವ್ರು ಹೇಳಿದ್ರೆ ಕೇಳದೇ ಇರೋಂಥ ಸ್ಥಿತಿ. ಅವ್ರು ಹೇಳ್ತಾರೆ ಕೆಲಸ ರೀ ಇದನ್ನು ಮಾಡಬೇಕು ನೀವು ಅಂತೇಳಿ, ಅವ್ರು ಹೇಳಿರೋ ಕೆಲಸನೂ ಮಾಡದೇ ಇರೋವಂಥ ಸರ್ಕಾರದ ಒಂದು ನೀತಿಯಾಗಿ ಇವತ್ತು ಹೊರಗಡೆ ಬಂದಿರುವಂಥದ್ದು. ಅವ್ರು ಆದೇಶ ಮಾಡ್ತಾರೆ ಕೆಲವರು, ಆ ಆದೇಶಗಳು ಇವತ್ತು ಗಾಳಿಗೆ ತೂರಿದ್ದಾರೆ ಈ ಸರ್ಕಾರ. ಹಾಗಾಗಿ ಅವರನ್ನು ದುರುಪಯೋಗ ಪಡಿಸ್ಕೊಂಡೇ ಇವತ್ತಿನ ದಿವಸ ರಾಜ್ಯಭಾರ ಮಾಡ್ತಾರೆ ಕಾಂಗ್ರೆಸ್. ಅದಕ್ಕೋಸ್ಕರ ಈ ಒಂದು ಚಾರ್ಜ್ ಶೀಟ್ ಫ್ರೇಮ್ ಮಾಡಿರೋದು.